ಇದ್ದಾಗ ಒತ್ತಿದ್ದರು ಮುಚ್ಚದ ರೆಪ್ಪೆ. ಮೊದಲಿಂದಲೂ ಬಲೆ ತಮಾಷೆ ನೀನು. ದೇವಕಿ, ನಿಮ್ಮ ಅಣ್ಣನ್ಗೆ ಸ್ವಲ್ಪ ಹಾಲಾದರೂ ಕೊಡು. ಹಾಲ ಕುಡಿಯೋರು ನಾವು. ಹಾಲು ಇಡಿಸಲ್ಲ ನಮಗೆ. ಕ್ಷೀರಸಾಗರ ಮದನದ ಕತೆ ಗೊತ್ತಲ್ಲ ನಿಮಗೆ? ಬೇಡ ದೇವಕಿ, ಹಾಲು ಗೀಲು ಏನೂ ಬೇಡ. ಸ್ವಲ್ಪ ಮಾತಾಡಿ ಹೋಗೋಣ ಅಂತ ಬಂದೆ. ನಿನ್ನ ಕುಂಬಳ, ನಿನ್ನ ಕುಡುಗೋಲು, ಮಾತನಾಡು ಮಹಾರಾಜ. ನೋಡಿದ್ಯಾ ಇಂದು ನನ್ನ ತಂಗಿ ಮೇಲೆ ಅಸಮಾಧಾನ ನಿಂಗೆ. ನನ್ನ ಸಂಕೋಲೆ ಹಾಕ್ಸಿದ್ದೀನಿ ನಿಜ, ಆದ್ರೆ 100ಕ್ಕೂ 100 ಶುದ್ಧ ಅಪರಂಜಿದು. ಕೊರಳಿಗೆ 3 ಎಲೆ, ಕೈಗೆ 2 ಎಲೆ, ಕಾಲಿಗೆ 1 ಎಲೆ, ಎಲ್ಲಾ ಚಿನ್ನದ್ದೆ. 25 ವರ್ಷ ಆಯ್ತಲ್ಲ ಮಾಡ್ತಿ, ಸ್ವಲ್ಪ ಆದರೂ ಕಪ್ಪಾಗಿದೆಯಾ? ಅದು ಪ್ರೀತಿ ಅಂತೆ. ಇರ್ಲಿ ಬಿಡು ಬಾಬಾ. ಇವತ್ತು ಮಧುರಾ ನಗರದಲ್ಲಿ ಧನುರ್ಯಾಗ ಮಹೋತ್ಸವ. ದೇಶದ ಎಲ್ಲಾ ಕಡೆಯಲ್ಲೂ ಸಾಹಸಿ ಯುವಕರು ಬಂದಿದ್ದಾರೆ. ರಾಜನ ಮುಂದೆ ತಮ್ಮ ಶಕ್ತಿ ಪ್ರದರ್ಶಿಸಬೇಕು. ಮಧುರಾ ವೀರ ಗೆಲ್ಲಬೇಕು. ಏನು ಹುಚ್ಚೋ ಈ ಹುಡುಗರದ್ದು. ಇಲ್ಲ ಅಪ್ಪ. ಯಾಕೆ? ನಿಮಗೆ ಗೊತ್ತಿಲ್ವಾ? ಅದೃಷ್ಟವಂತರು ನೀವು. ನಿಮಗೇನು ಗೊತ್ತಾಗಲ್ಲ. ಹೊತ್ತಿಗೆ ಊಟ, ಹೊತ್ತಿಗೆ ನಿದ್ದೆ. ಬಿಸಿಲಲ್ಲಿ ಬೇಯೋ ಆಗಿಲ್ಲ, ಮಳೆಯಲ್ಲಿ ತೊಯೋ ಆಗಿಲ್ಲ. ಆದ್ರೂ ಮುಪ್ಪು ಸೆರೆಮನೆಯಿಂದ ಒಳಗೆ ಬಂದೇ ಬಿಟ್ಟು. ನೆಮ್ಮದಿ ಸೆರೆಮನೆಯಿಂದ ಹೊರಗೆ. ಆದ್ರೂ ದೇವಕಿ ಬಂಧನದಲ್ಲಿದ್ದು ನೀವೋ ಸ್ವತಂತ್ರರು, ನಾವೋ ಬಯಲಲ್ಲಿದ್ದು ಬಂದಿಗಳು. ಎಲ್ಲಿ ಹೋದ್ರಿ ಅಂಗರಕ್ಷಕರ ಪೀಡೆ. ನಿಶ್ಚಿಂತವಾಗಿ ಊಟ ಮಾಡೋ ಹಾಗಿಲ್ಲ, ನಿಶ್ಚಿಂತವಾಗಿ ನಿದ್ದೆ ಮಾಡೋ